ಸಿನಿಮಾ ಪರದೆ ಮೇಲೆ ತಳಪತಿ ವಿಜಯ್ ಅಬ್ಬರಿಸೋದನ್ನ ನೀವು ನೋಡೇ ಇರ್ತೀರ. ಆದ್ರೆ ಕ್ಯಾಮ್ರಾ ಲೈಟ್ಸ್ ಆಫ್ ಆದ ನಂತರ ವಿಜಯ್ ಯಾರು? ಕೋಟ್ಯಾಂತರ ಅಭಿಮಾನಿಗಳ ನಡುವೆ ಇದ್ರು ಅವರು ಯಾಕಷ್ಟು ಮೌನವಾಗಿರ್ತಾರೆ? ಅವರ ಜೀವನದಲ್ಲಿ ಯಾವಾಗ್ಲೂ ಒಂದು ಮಿಸ್ಟ್ರಿ ಇದ್ದೇ ಇರುತ್ತೆ. ತಮಿಳುನಾಡಿನ ಈ ಸೂಪರ್ ಸ್ಟಾರ್ ಜೀವನದಲ್ಲಿ ಅಡಗಿರೋ ಕೆಲವು ಘಟನೆಗಳು ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೂ ಕಡಿಮೆ ಇಲ್ಲ. ಇವತ್ತು ಈ ವಿಡಿಯೋದಲ್ಲಿ ತಳಪತಿ ವಿಜಯ್ ಅವರ ಜೀವನದ 5 ಗೆಲುವಿನ ರಹಸ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಟೈಮ್ ಟ್ರಾವೆಲ್ ಥಿಯರಿಯಿಂದ ಹಿಡಿದು ಎಮೋಷನಲ್ ಕನೆಕ್ಷನ್ ವರೆಗೂ ಎಲ್ಲವನ್ನು ಬಿಚ್ಚಿಡ್ತೀವಿ. ಇಸ್ವಿಯಲ್ಲಿ ಇಂಟರ್ನೆಟ್ ಆನ್ಲೈನ್ ಫೋರಂಗಳಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಅವನ ಹೆಸರು ಜಾನ್ ಟೈಟರ್. ಅವನು ಹೇಳ್ಕೊಂಡಿದ್ದೇನೆಂದ್ರೆ ಅವನು 2036ರಿಂದ ಬಂದಿರೋ ಒಬ್ಬ ಟೈಮ್ ಟ್ರಾವೆಲರ್ ಅಂತ. ಅವನ ಪ್ರಿಡಿಕ್ಷನ್ಗಳು ಇವತ್ತಿಗೂ ಮಿಸ್ಟ್ರಿಯಾಗೆ ಉಳಿದಿದೆ. ಆದ್ರೆ ಇಲ್ಲಿರೋ ಶಾಕಿಂಗ್ ವಿಷಯ ಏನಂದ್ರೆ ತಳಪತಿ ವಿಜಯ್ ಅವರ ಕೆಲವು ಸಿನಿಮಾಗಳು ಅಂದ್ರೆ ಗೋಟ್, ಸರ್ಕಾರ್, ಇನ್ನು ಕೆಲವು ಸಿನಿಮಾಗಳಲ್ಲಿ ಬರುವಂತ ಫ್ಯೂಚರಿಸ್ಟಿಕ್ ಥೀಮ್ಸ್, ಅನ್ಪ್ರಿಡಿಕ್ಟಬಲ್ ಪೊಲಿಟಿಕಲ್ ಮೂವ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಲವು ಅಭಿಮಾನಿಗಳು ಹಾಗೂ ಇಂಟರ್ನೆಟ್ ಫೋರಂಗಳಲ್ಲಿ ವಿಜಯ್ ಅವರನ್ನ ಭಾರತದ ಜಾನ್ ಟೈಟರ್ ಅಂತಾನೆ ಕರೀತಾರೆ. ಇದು ಒಂದು ಟೈಮ್ ಟ್ರಾವೆಲ್ ಥಿಯರಿನ ಅಥವಾ ಜಸ್ಟ್ ಕೋಇನ್ಸಿಡೆನ್ಸಾ ಅದು ಗೊತ್ತಿಲ್ಲ. ಆದ್ರೆ ಮಿಸ್ಟ್ರಿ ಲವರ್ಸ್ಗಂತೂ ಇದೊಂದು ಸೂಪರ್ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಸ್ಟೋರಿ. ಸೆಪ್ಟೆಂಬರ್ 2025 ವಿಜಯ್ ಅವರ ನೀಲಂಗರೈ ನಿವಾಸ. ಅದು ಕೇವಲ ಒಂದು ಮನೆ ಅಲ್ಲ, ಅದು ಒಂದು ಹೈ ಸೆಕ್ಯೂರಿಟಿ ಫೋರ್ಟ್. ಆದ್ರೆ ಒಂದು ರಾತ್ರಿ ಒಬ್ಬ ವ್ಯಕ್ತಿ ಈ ಎಲ್ಲ ಸೆಕ್ಯೂರಿಟಿ ಲೇಯರ್ಸ್ ಗಳನ್ನ ದಾಟಿ ಮನೆಯ ಟೆರೆಸ್ ಮೇಲೆ ಕಾಣಿಸ್ಕೊಳ್ತಾನೆ. ಆದ್ರೆ ಪೊಲೀಸ್ ರಿಪೋರ್ಟಿನ ಪ್ರಕಾರ ಆತ ಒಬ್ಬ ಅಭಿಮಾನಿ. ಇಲ್ಲಿ ಕಾಡುವಂತ ಒಂದು ಪ್ರಶ್ನೆ ಏನಂದ್ರೆ ಅಂತ ಐ ಸೆಕ್ಯೂರಿಟಿನ ದಾಟಿ ಆ ವ್ಯಕ್ತಿ ಟೆರೆಸ್ ಮೇಲೆ ಹೇಗ್ ಬಂದ? ಕೆಲವ್ರು ಹೇಳ್ತಾರೆ ಆ ವ್ಯಕ್ತಿ ಬಂದಿದ್ದು ಒಂದು ಸೀಕ್ರೆಟ್ ಮೆಸೇಜ್ನ ವಿಜಯ್ ಅವರಿಗೆ ತಲುಪಿಸೋದಿಕ್ಕಂತ. ಆದ್ರೆ ಇದು ಎಷ್ಟು ನಿಜಾನೋ ಸುಳ್ಳೋ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಈ ಘಟನೆ ನಡೆದಾದ್ಮೇಲೆ ವಿಜಯ್ ಅವರ ನೀಲಂಗರೈ ನಿವಾಸದ ಮೇಲಿನ ರಹಸ್ಯ ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು. ಪ್ರತಿ ಸೂಪರ್ ಸ್ಟಾರ್ ಜೀವನದಲ್ಲೂ ಒಂದು ಎಮೋಷನ್ ಇದ್ದೇ ಇರುತ್ತೆ. ತಳಪತಿ ವಿಜಯ್ ಅವರ ಜೀವನದಲ್ಲಿ ಕೂಡ ಅದೇ ತರದ ಒಂದು ನೋವಿದೆ. ಅದು ಏನಂದ್ರೆ ತಮ್ಮ ತಂಗಿ ವಿದ್ಯಾಳ ಅಗಲಿಕೆ. ಆಪ್ತ ವಲಯ ಹಾಗೂ ಅಭಿಮಾನಿಗಳ ಪ್ರಕಾರ ತಳಪತಿ ವಿಜಯ್ ಅವರು ಇವತ್ತಿಗೂ ತಮ್ಮ ತಂಗಿಯ ನೆನಪನ್ನು ಗೈಡಿಂಗ್ ಎನರ್ಜಿಯಾಗಿ ಕಾಣ್ತಾ ಇದ್ದಾರೆ. ಹಾಗೆ ಅವರು ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಮುಂಚೆ ತಮ್ಮ ತಂಗಿ ವಿದ್ಯಾಳ ಫೋಟೋ ಮುಂದೆ ನಿಂತು ಯೋಚನೆ ಮಾಡ್ತಾರೆ ಅನ್ನೋ ಮಾತು ಕೂಡ ಇದೆ. ಹಾಗೂ ಇನ್ನೂ ಕೆಲವರು ಹೇಳ್ತಾರೆ ಇವತ್ತು ವಿಜಯ್ ಅವರ ಗೆಲುವಿನ ಹಿಂದೆ ರಕ್ಷಣಾ ಕವಚವಾಗಿ ನಿಂತಿರೋದು ಅವರ ತಂಗಿ ವಿದ್ಯಾ. ಆದ್ರೆ ಇದಕ್ಕೆ ಯಾವುದೇ ತರದ ಪ್ರೂಫ್ ಇಲ್ಲ. ಇಲ್ಲಿ ಒಂದು ವಿಷಯ ಅಂತೂ ಸತ್ಯ, ತನ್ನ ತಂಗಿಯ ನೆನಪು ವಿಜಯ್ ಅವರ ಜೀವನದ ಶಕ್ತಿಯಾಗಂತೂ ಉಳಿದಿದೆ. ಇಂಟರ್ನೆಟ್ ಡಿಸ್ಕಷನ್ಸ್ ಪ್ರಕಾರ ತಳಪತಿ ವಿಜಯ್ ಅವರು ಕೇರಳ ಹಾಗೂ ತಮಿಳುನಾಡಿನ ಹಲವಾರು ಪುರಾತನ ದೇವಸ್ಥಾನಗಳಿಗೆ ಹಾಗೂ ಮಠಗಳಿಗೆ ಪ್ರೈವೇಟ್ ವಿಸಿಟ್ಸ್ ಮಾಡ್ತಾರೆ ಅನ್ನೋ ಮಾತು ಕೂಡ ಇದೆ. ಹಾಗೆ ಹಲವು ಚಿತ್ರೀಕರಣಗಳ ವೇಳೆ ನಡೆದ ಅಪಘಾತದಲ್ಲಿ ಅವರು ಪವಾಡ ಸದೃಶವಾಗಿ ಪಾರಾಗಿದ್ರು. ಇದರ ಬಗ್ಗೆ ಹಲವಾರು ಜನರು ಇಂಟರ್ನೆಟ್ ಅಲ್ಲಿ ಮಾತಾಡಿದ್ರು. ಹಾಗೆ ಈ ಗೆಲುವಿನ ಹಿಂದೆ ಹಾಗೂ ಈ ಅಪಘಾತಗಳಿಂದ ಪಾರಾಗಿದ್ದ ವಿಷಯದ ಹಿಂದೆ ಈ ಮಠಗಳ ಹಾಗೂ ದೇವಸ್ಥಾನಗಳ ಪೂಜೆ ಪ್ರತಿಫಲ ಇದೆ ಅಂತ ಕೂಡ ಹೇಳ್ಬೋದಲ್ವಾ.
ಆದ್ರೆ ಇದಕ್ಕೆ ಯಾವುದೇ ತರ ಸೈಂಟಿಫಿಕ್ ಪ್ರೂಫ್ಸ್ ಇಲ್ಲ. ಬಟ್ ಒಂದಂತೂ ನಿಜ, ಈ ತರ ಘಟನೆಗಳು ಮಿಸ್ಟೀರಿಯಸ್ ಲೋಕದಲ್ಲಿ ಲೆಜೆಂಡ್ ಆಗಿ ಉಳಿಯೋದಂತೂ ಗ್ಯಾರಂಟಿ. ಈಗ ತಳಪತಿ ವಿಜಯ್ ರಾಜಕೀಯ ರಂಗಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಇದರ ಹಿಂದೆ ಒಬ್ಬ ದೈವಜ್ಞರ ಭವಿಷ್ಯವಾಣಿ ಇದೆ. ಕಾಲದ ಚಕ್ರ ಉರುಳುತ್ತೆ, ಅಧಿಕಾರ ನಿನ್ನನ್ನ ಹುಡುಕಿಕೊಂಡು ಬರಲಿದೆ ಎಂಬ ಆ ದೈವವಾಣಿಯೇ ಇವತ್ತಿನ ತಮಿಳಿಗ ವೇಟ್ರಿ ಕಳಗಂ ಪಕ್ಷದ ಉದಯಕ್ಕೆ ನಾಂದಿ ಆಡಿದೆ. 2026ರ ಈ ರಾಜಕೀಯ ಪಯಣ ಕೇವಲ ಚುನಾವಣೆ ಅಲ್ಲ, ಇದು ಮೊದಲೇ ಬರೆಯಲ್ಪಟ್ಟ ವಿಧಿಲಿಖಿತ ಅಂತ ಹೇಳಲಾಗುತ್ತಿದೆ. ತಳಪತಿ ವಿಜಯ್ ಗೆದ್ದಿದ್ದು ಆಯ್ತು, ಮುಖ್ಯಮಂತ್ರಿ ಆಗಿದ್ದು ಆಯ್ತು. ಹಾಗಾದ್ರೆ ಇದು ತಮಿಳುನಾಡಿನ ಹೊಸ ಅಧ್ಯಾಯನ? ಟೈಮ್ ಟ್ರಾವೆಲ್ ಥಿಯರೀಸ್ ಇಂದ ಸ್ಪಿರಿಚುವಲ್ ಮಿಸ್ಟ್ರೀಸ್ ವರೆಗೂ ತಳಪತಿ ವಿಜಯ್ ಅವರ ಜೀವನ ಕೇವಲ ಒಬ್ಬ ನಟನ ಜೀವನವಾಗಂತೂ ಉಳಿದಿಲ್ಲ. ಇದರ ಹಿಂದೆ ಇನ್ನು ಸುಮಾರು ಅನ್ಎಕ್ಸ್ಪ್ಲೈನ್ ಮಿಸ್ಟ್ರೀಸ್ ಅಂತೂ ಇದ್ದೇ ಇದೆ. ಇದರ ಸತ್ಯ ಕಾಲಕ್ಕೆ ಮಾತ್ರ ಗೊತ್ತು. ನಿಮ್ಗೇನನ್ಸುತ್ತೆ? ತಳಪತಿ ವಿಜಯ್ ಅವರ ಜೀವನದಲ್ಲಿ ನಡೀತಾ ಇರೋ ಈ ಘಟನೆಗಳಿಗೆ ಕಾರಣ ಯಾವ್ದಾದ್ರು ಮಿಸ್ಟೀರಿಯಸ್ ಫೋರ್ಸಸ್ ಅಥವಾ ಇದು ಜಸ್ಟ್ ಕೋಇನ್ಸಿಡೆನ್ಸ್ ಹಾಗೂ ಅಭಿಮಾನಿಗಳ ಇಮ್ಯಾಜಿನೇಷನ್? ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ವಾಚ್ ಮಿಸ್ಟ್ರಿ ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.